ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಬೇಡ್ರಿ. ಯಪ್ಪ ಏನು ಮಳಿ ರೀ ಇದು! ಚಂತನ ಮಳಿ ಧೋ ಅಂತ ಬಂದು ನಿಂದಿರ್ಬೇಕ್ರಪ್ಪ. ಇಲ್ಲ, ಚಂತನ ಜಿಟಿ ಮಳಿ. ಅದ್ರ ಕಾಲಾಗೆ ನಮ್ಮ ಮಿರ್ಚಿ ಮಡ್ಡಕ್ಕಿನೂ ಇವತ್ತು ತಡ ಆಯ್ತು ನೋಡ್ರಿ. ಅಲ್ರಿ, ಈಗ ನಮ್ಮ ರಾಜಧಾನಿದಾಗ ಅಷ್ಟೇ ಮಳೆ ಆಗ್ಲಿಕ್ಕತ್ತಿಲ್ರಿ, ಎಲ್ಲ ಕಡೆ ಇಡೀ ರಾಜ್ಯದಾಗ ಮಳೆ ಆಗ್ಲಿಕ್ಕತ್ತದ. ಜಿಟಿ ಮಳೆ ನೋಡಿ ಮಂದಿ ಅಂತೂ ರೋಸ್ ಹೋಗ್ಬಿಟ್ಟಾರ. ಹ್ಯಾಂಗೆ ಓಡಾಡ್ಬೇಕು? ಮತ್ತು ಮೈಸೂರಿನಾಗೂ ಮಳಿನೇ ಮಳಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರ್ಯಾಗ ಗುಡ್ಡನೇ ಕುಸಿದು ಬಿತ್ತು. ಜಸ್ಟ್ ಮಿಸ್ ಅನ್ನೋ ಹಂಗೆ ದೊಡ್ಡದೊಂದು ಬಂಡಿ ಉರುಳ್ಕೊಂಡು ಬಂದು ರೋಡಿಗೆ ಬಿದ್ದು ಬಿಡ್ತು. ಪುಣ್ಯಕ್ಕೆ ಯಾರೂ ಆ ಟೈಮ್ನಾಗ ಅಲ್ಲಿ ಇರಲಿಲ್ಲ ನೋಡ್ರಪ್ಪ. ಈ ಬಾಂಗ್ಲಾದೇಶದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬಿಟ್ಟದ. ಬಾಂಗ್ಲಾ ಪ್ರಧಾನಿ ಯೂನುಸ್ ಯಾವುದೇ ಕ್ರಮ ಕೈಗೊಳ್ಳೋ ಥರ ಕಾಣ್ಲಿಕ್ಕತ್ತಿಲ್ಲ. ಹಿಂದೂಗಳ ಮೇಲೆ ಹಲ್ಲೆ, ಮಂದಿರಗಳ ಮೇಲೆ ದಾಳಿ ಚಂತನ ನಡೆದವ ನೋಡ್ರಿ. ಈಗ ಬಾಂಗ್ಲಾದಾಗ ಸುಮಾರು 1,000 ಸುನ್ನಿ ಮುಸ್ಲಿಮರ ತಂಡ ಹಿಂದೂ ದೇವಸ್ಥಾನದ ಮೇಲೆ ಏಕಾಏಕಿ ದಾಳಿ ಮಾಡ್ತು. ಅದು ಯಾವ ಪರಿ ಒಡೆದು ಹಾಕಿದ್ರು ನೋಡ್ರಿ. ಅಕಸ್ಮಾತ್ ಏನಾರೇ ಆ ದಾಳಿ ಟೈಮ್ನಾಗ ದೇವಸ್ಥಾನದ ಹಿಂದೂ ಭಕ್ತರೇನಾರೇ ಇದ್ದಿದ್ರು ಅಂದ್ರೆ ಆ ಮತಾಂಧ ಜಿಹಾದಿಗಳು ಅವ್ರನ್ನೂ ಸುಮ್ಮನೆ ಬಿಡ್ತಿರ್ಲಿಲ್ಲ. ಆ ಮಾತು ಬೇರೆ ಅಲ್ರಿ. ಮತ್ತು ಒಡೆದ ಮೇಲೆ ಸಾಮೂಹಿಕವಾಗಿ ದೇವಸ್ಥಾನದಾಗ ಮೂತ್ರ ಮಾಡಿ ಬಂದಿರುವುದು ಕ್ರೌರ್ಯ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತದೆ. ಈ ಭಾರತದಾಗ ಸದ್ಯಕ್ಕೆ 2 ರಾಜ್ಯದಾಗ ಮಹಿಳಾ ಮುಖ್ಯಮಂತ್ರಿಗಳದಾರ. ಒಂದು ವೆಸ್ಟ್ ಬೆಂಗಾಲ್, ಇನ್ನೊಂದು ಡೆಲ್ಲಿ. ಒಂದೊಂದು ಹೆಣ್ಮಕ್ಳದು ಒಂದೊಂದು ಥರ ಕಥೆ ನೋಡ್ರಿ. ಮಮತಾ ಬ್ಯಾನರ್ಜಿ ಅಂತೂ ಬಿಡ್ರಪ್ಪ, ಅಗ್ರೆಸಿವ್ ಅಸಾಸುರಿ. ತನ್ನ ರಾಜ್ಯದಾಗೇ ಮಹಿಳೆಯರ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಫೇಲ್ ಆಗಿರುವಂಥ CM. ಇನ್ನೊಂದು ಕಡೆ ಡೆಲ್ಲಿದಾಗ ಲಾಟ್ರಿ ಹೊಡೆದಂಗೆ CM ಆಗಿದ್ದು ಅತಿಶಿ ಮಾರ್ಲೇನ. ಮಂದಿನ ಮಂಗ್ಯ ಮಾಡೋದನ್ನು ಇವ್ರು ನೋಡಿ ಕಲಿಬೇಕು ನೋಡ್ರಿ ಹೆಂಗಂಥೇಳಿ. CM ಆಗೋಕ್ಕಿನ ಮೊದಲು ಅತ್ತಿದ್ಯೇನು, ಬಿಕ್ಕಳಿಸಿದ್ಯೇನು, ಕೆಮ್ಮಿದ್ಯೇನು, ಒದರಿದ್ಯೇನು. ಈಗ ಡೆಲ್ಲಿ ಮಂದಿಗೆ ಒಂದು ಆಮಿಷ ಹಾಕ್ಲಿಕ್ಕತ್ತಾರ. ಅದನ್ನು ಕೇಳಿ ನಗಬೇಕು ಅಳಬೇಕಂತ ತಿಳಿಯಲಾಗಿದೆ. ಅದು ಏನಂದ್ರೆ, ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಈಗ ಬಂದಿರೋ ವಾಟರ್ ಬಿಲ್ ಎಲ್ಲ ಮಾಫಿ ಮಾಡ್ತೀವಿ ಅಂತ ಹೇಳ್ತಾರ. और ये भी बता दो, मुझे पता है कि गोविंदपुरी वालों के बढ़े हुए पानी के बिल आ रहे हैं, तो अरविंद केजरीवाल जी ने वादा किया है फिर से उनकी सरकार बना के भेजिए, सारे पानी के बिल माफ हो जाएंगे, किसी को पानी के बिल देने की जरूरत नहीं पड़ेगी. बताइए, अरविंद केजरीवाल जी को पानी के बिल माफ करने चाहिए कि नहीं करने चाहिए? किस किस को लगता है माफ करने चाहिए? सबको लगता है, पीछे वालों को नहीं लगता? आपको लगता है माफ होने चाहिए? तो बता दें अरविंद केजरीवाल जी को कि पानी कि वो जीतेंगे. ನಂದೊಂದು ಸಿಂಪಲ್ ಪ್ರಶ್ನೆ ಐತ್ರಪ್ಪ. ಇಷ್ಟು ದಿನ ಇದ್ದಿದ್ದು ಯಾರ ಸರ್ಕಾರ ಹೇಳ್ರಿ? ಅರವಿಂದ್ ಕೇಜ್ರಿವಾಲ್ ಸರ್ಕಾರ. ಹಿಂಗೆ ಬೇಕಾಬಿಟ್ಟಿಯಾಗಿ ವಾಟರ್ ಬಿಲ್ ಮಂದಿಗೆ ಕೊಟ್ಟಿದ್ದು ಯಾರು ಹೇಳ್ರಿ? ಅದೇ ಅರವಿಂದ್ ಕೇಜ್ರಿವಾಲ್ ಸರ್ಕಾರ. ಮಂದಿಗೆ ವಜ್ಜೆ ಆಗಿದ್ದು ಯಾರು? ಅದೇ ಅರವಿಂದ್ ಕೇಜ್ರಿವಾಲ್ ಸರ್ಕಾರ. ಅದನ್ನೆಲ್ಲ ಸರಿ ಮಾಡಬೇಕಾಗಿದ್ದು ಯಾರು? ಅದೇ ಅರವಿಂದ್ ಕೇಜ್ರಿವಾಲ್ ಸರ್ಕಾರ. ಈಗ ಅವ್ರು ಹೇಳಕತ್ತಿರೋದೇನು? ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಮತ್ತೆ ಬಂದ್ರೆ ವಾಟರ್ ಬಿಲ್ ಹೊಳ್ಳೆ ತಗೋತೀವಿ ಅಂತ. ಇಷ್ಟು ಕ್ಲಾರಿಟಿ ಕೊಟ್ಟು ಮೋಸ ಮಾಡೋರ್ನ ಎಲ್ಲಿ ನೋಡಿಲ್ಲ. ಇಂಥವ್ರನ್ನ ನಂಬುವಂಥ ಡಿಲ್ಲಿ ಮಂದಿ ತಲೆಯಾಗ ಅದು ಏನೈತೋ ಏನೋ ಗೊತ್ತಿಲ್ಲ. ಇನ್ನು ಅರವಿಂದ್ ಕೇಜ್ರಿವಾಲ್ಗಂತೂ ಹೋದಲ್ಲಿ ಬಂದಲ್ಲಿ ಮಂದಿ ಬರೇ ಬಯಾಕತ್ತಿಲ್ರಿ, ತಲೆ ಮೇಲೆ ತಟ್ಲಿಕ್ಕತ್ತಾರ. ಇಂಥ ಪರಿ ಸುಳ್ಳು ಹೇಳ್ದವ್ರನ್ನ ಮಂದಿ ಸುಮ್ಮನೆ ಬಿಡ್ತಾರೇನು ಹೇಳ್ರಿ? ये मेरे जो बस मार्शल भाई हैं, अभी जो आया था बस मार्शल भाई बहन खड़े हैं, मैं ही लड़ रहा हूं तुम्हारे लिए और कोई नहीं लड़ेगा. केजरीवाल ही लड़ेगा तुम्हारे लिए भी. तो आप बिल्कुल चिंता मत करना, आप बिल्कुल चिंता मत करना, मैं आपके साथ हूं. प्रिय नेता अरविंद केजरीवाल आग के बीच पहुंच चुके हैं. बीच
पहुंच चुके हैं। ನಮ್ಮಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಅನ್ನೋದನ್ನ ತಲ್ಯಾಗ ತುಂಬಿಸಿಟ್ಟಾರ ನೋಡ್ರಿ. ಅವರು ಹಂಗೆ ಚಲೋ ಇದ್ರೆ ಏನು ಸಮಸ್ಯೆ ಇಲ್ಲ. ಒಂದು ಸೈಡ್ ಎಷ್ಟು ವರ್ಷ ನಡೀತೈತೆ ಹೇಳ್ರಿ. ನ್ಯಾಷನಲ್ ಲೆವೆಲ್ ಚಾನಲ್ ಒಂದ್ರಾಗ 1-to-1 ಇಂಟರ್ವ್ಯೂ ನಡೀಲಿಕತ್ತಿತ್ತು. ಆ ಟೈಮ್ನಾಗ ಲೇಡಿ ಆ್ಯಂಕರ್ ಒಬ್ಬರು ಹಿಂದೂ ಸಂತ ಧೀರೇಂದ್ರ ಶಾಸ್ತ್ರಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ದೇವಸ್ಥಾನದ ಹೊರಗೆ ಮುಸ್ಲಿಮರಿಗೆ ಅಂಗಡಿಗೆ ಅವಕಾಶ ಇಲ್ಲ ಅಂತಿರಲ್ಲ, ಇದು ಯಾವ ಪರಿ ದ್ವೇಷ? ಅವರು ರೊಟ್ಟಿಗಾಗಿ ಎಲ್ಲಿ ಹೋಗಬೇಕು ಅಂತ ಕೇಳ್ತಾರೆ. ಆವಾಗ ಶಾಸ್ತ್ರಿಗಳ ಕೊಡ್ತಾರೆ ನೋಡಿ ಒಂದು ಉತ್ತರ, ಭಾರಿ ಉತ್ತರ. ಸಿಂಪಲ್ ಕೇಳ್ತಾರೆ ಅವರು. ಮಸೀದಿ ಹೊರಗೆ ಯಾವತ್ತರೇ ಬಡ ಹಿಂದೂವಿನ ಅಂಗಡಿಯನ್ನು ನೋಡಿರಿ ನೀವು? ಕ್ರೈಸ್ತರ ಚರ್ಚ್ ಹೊರಗೆ ಕ್ಯಾಂಡಲ್ ಅಂಗಡಿಯನ್ನು ಹಿಂದೂ ಹಾಕ್ಲಿಕ್ಕೆ ಅವಕಾಶ ಐತೇನು? ಇಲ್ಲಲ್ಲ. ನಿಮಗೆ ಧರ್ಮದ ಜ್ಞಾನ ಇಲ್ಲ, ಸಂಗಮ ಸತ್ಸಂಗ ಯಾವುದೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲಾರ್ದೇ ಇರೋ ನಿಮಗೆ ಅಲ್ಲಿ ಯಾಕೆ ಬಿಸ್ನೆಸ್ ಇರಬೇಕು ಅಂತ ಕೇಳ್ತಾರೆ. कि मुसलमानों को दुकानें नहीं दी जाए, कैसे नफरत नहीं फैलेगा? वो कहाँ जाएंगे रोजी रोटी के लिए? पता नहीं, आप तो हिंदू हो जी, आपके नाम के पीछे तो त्रिपाठी लगा है। मक्का मदीना में हमारे गरीब हिंदुओं को दुकानें मिल सकती? हम पूछते हैं आपसे, नहीं ना। ईसाइयों के चर्च के सामने कैंडल की दुकान क्या हमारा कोई हिंदू लगा सकता है गरीब? नहीं ना। तो फिर भाई, जब तुम्हें धर्म का ज्ञान नहीं, संगम का ज्ञान नहीं, संतों के मान का पता नहीं, सत्संग का पता नहीं, त्रिवेणी संगम का पता नहीं, जब तुम उस मान के बारे में पता नहीं तो तुम वहां पर बिजनेस करके करोगे क्या? ಸ್ಲಿಪ್ಪರ್ ಶಾರ್ಟ್ ಅಂದ್ರೆ ಇದೇ ಇರ್ಬೇಕು ಅನಿಸ್ತೈತೆ ನೋಡ್ರಿ. ಸೆಕ್ಯುಲರ್ಗಳು ಏನಾರ ಇದ್ರೆ ಇದನ್ನು ಸ್ವಲ್ಪ ತೋರಿಸ್ರಲ್ಲ. ಈ EVM ಬೇಡ ಅಂತ ಕಾಂಗ್ರೆಸ್ ಪಕ್ಷ ಬಾಯಿ ಬಡ್ಕೊಳ್ಳೋದು ಹಳಿ ವಿಚಾರ ಆಯ್ತು ಬಿಡ್ರಿ. ಸೋತಾಗೆಲ್ಲ ಇದೊಂದು ರೋದನೆ ಇದ್ದೇ ಇರ್ತೈತಿ. ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಬೀದಿಗೆ ಬಂದು ಬಾಯಿ ಬಡ್ಕೊಳ್ಳೋಣ ಅಂಥೇಳಿ ಮಲ್ಲಿಕಾರ್ಜುನ ಮುತ್ಯ ಬಂದರು. EVM ಬಿಟ್ಟು ಹೆಚ್ಚು ಮಾತಾಡಿದ್ದೇ ಮುಸ್ಲಿಮರ ಪರವಾಗಿ. ಏಕ್ ಹೇ ತೋ ಸೇಫ್ ಹೇ ಅನ್ನೋದನ್ನು ಆಡ್ಕೊಂಡ್ರು. ಬಟೆಂಗೆ ತೋ ಕಟೆಂಗೆ ಬಗ್ಗೆನೂ ಮಾತುಗಳು ಬಂದವು. फिर खोद के हम क्यों झगड़ा निकालना? हम सब तो एक है ना, तुम एक ही चाहते ना, एक रहो सेफ रहो बोलते, तुम सेफ रहने ही नहीं दे रहे। कटेंगे बटेंगे तो कटेंगे। अब भाई बांटने वाले भी आप, काटने वाले भी आप। और तुम्हारा नेता मोहन भागवत कहता है ऐसा, भाई बस अब राम मंदिर बन गया, इसके बाद कोई शिवालय ढूंढने की जरूरत नहीं। उन्होंने कहा, ये मेरे शब्द नहीं। अगर उनकी बात को अगर आप मानते हैं बीजेपी वाले, अगर हमारे मोदी साहब मानते हैं, शाह अगर मानते हैं, ಕಡಿಕಿ ಎಲ್ಲಿಗೆ ಬಂತು ನಿಂತು ಅಂತಂದ್ರೆ ರಾಮ ಮಂದಿರ ಸಿಕ್ಕೈತಿ, ಮಸೀದಿ ಕೆಳಗೆ ಮಂದಿರ ಹುಡುಕೋದು ಬೇಡ ಅಂತ RSS ಮುಖ್ಯಸ್ಥರು ಹೇಳ್ಯಾರ. ಸೊ ಅದನ್ನು ಪಾಲಿಸಬೇಕು ಅಂದರು. ಫೈನಲಿ ಖರ್ಗೆ ಮುತ್ಯಾನು RSS ಮಾತನ್ನು ಕೇಳುವಂಗಾದ್ರಲ್ಲ. ಏನು ಆಶ್ಚರ್ಯ ಇದು, ಏನು ಪರಮಾಶ್ಚರ್ಯ ಇದು. ಈ ಮೋದಿಯನ್ನು ನಮ್ಮ ದೇಶದಾಗ ಒಂದಿಷ್ಟು ಮಂದಿ ದ್ವೇಷ ಮಾಡಬಹುದ್ರಪ್ಪ, ಆದರೆ ಜಗತ್ತು ಐತಲ್ಲ ಮೋದಿ ಮಾಡೆಲ್ ನೋಡಿ ಬೆರಗಾಗಿದ್ದೇ ಹೆಚ್ಚು. ವೇದಿಕೆ ಸಿಕ್ಕಾಗಲೆಲ್ಲ ಹೊಗಳ್ಕೋತೇ ಇರ್ತಾರೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಪ್ರೆಸಿಡೆಂಟ್ ಡೆನಿಸ್ ಫ್ರಾನ್ಸಿಸ್ ಭಾರತದಾಗ ಮೋದಿ ತಮ್ಮ ರೈತರಿಗೆ ಕೊಟ್ಟಂಥ ಕೊಡುಗೆ ಬಗ್ಗೆ ಮಾತಾಡಿದ್ರು. ಬ್ಯಾಂಕಿಂಗ್ ಜೊತೆಗೆ ಸಂಬಂಧನೇ ಇಲ್ಲಾರ್ದ ರೈತರನ್ನು ಮೋದಿ ಇಂಟರ್ನೆಟ್ ಬಳಸ್ಕೊಂಡು ಹೆಂಗೆ ನೆರವಾದ್ರು, ಬಡತನವನ್ನು ಹೆಂಗೆ ಕಳೆದ್ರು ಅನ್ನೋದನ್ನು ಹಂಚ್ಕೊಂಡಾರ. Rural farmers in India who never had a relationship with the banking system are now able to transact all their businesses on their smartphone. They pay their bills, they receive payment for orders. 800 million people lifted out of poverty. Because there's a high level of internet penetration in India. Almost everyone has a cell phone. That is not the case in many parts of the global south. ಆದ್ರೆ ನಮ್ಮಲ್ಲಿ ಒಂದಿಷ್ಟು ಮಂದಿಗೆ ಮೋದಿ ಅಂದ್ರೆ ಅಲರ್ಜಿ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಿಡ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.